ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದಾರೆ ಡಿಕೆ ಸುರೇಶ್. ಆ ದೃಶ್ಯ ಗಮನಿಸಿದ್ವಲ್ಲ, ಒಳಗಡೆ ಅವರು ಕಾರ್ ಇಳಿತಾ ಇದ್ದಂತೆ ಡಿಕೆ ಸುರೇಶ್ ಅವರು ಕಾಲಿಗೆ ಬಿದ್ರು. ಸಿದ್ದರಾಮಯ್ಯ ಕಾರಿನಿಂದ ಇಳಿತಾ ಇದ್ದಂತೆ ಕಾಲಿಗೆ ಬಿದ್ದಿದ್ದಾರೆ ಡಿಕೆ ಸುರೇಶ್. ಅದರ ಅರ್ಥ ಏನು? ಸಿಎಂ ಕುರ್ಚಿಯನ್ನ ಖಾಲಿ ಮಾಡಿ ಅಂತನಾ? ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಂತೆ ಬ್ರದರ್ಸ್ ಮುಖದಲ್ಲಿ ಸಂತೋಷವೇ ಸಂತೋಷ. ಅವರ ಮುಖಗಳಲ್ಲಿ ಮಂದಹಾಸ ಮೂಡಿತ್ತು. ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಭರ್ಜರಿ ಆತಿಥ್ಯ ಸಿಗ್ತಾ ಇದೆ. ಸಿಕ್ಕಿದೆ ಕೂಡ. ಒಳಗಡೆ ಬರ್ತಾ ಇದ್ದಂತೆ ಮನೆ ಬಾಗಿಲಿನಲ್ಲೇ ನಿಂತು ಸ್ವಾಗತ ಕೋರಿದ್ದಾರೆ ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯನವರನ್ನ. ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದಾರೆ ಡಿಕೆ ಸುರೇಶ್. ಅದರ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ ನೋಡಿ. ಸಿದ್ದರಾಮಯ್ಯನವರ ಕಾರು ಒಳಗಡೆ ಬರುತ್ತೆ. ಅವರ ಮನೆಯ ಬಾಗಿಲಲ್ಲಿ ಕಾರು ನಿಂತ್ಕೊಳ್ತಾ ಇದ್ದಂತೆ ಸಿದ್ದರಾಮಯ್ಯ ಕೆಳಗಿಳಿತಾರೆ. ಡಿಕೆ ಶಿವಕುಮಾರ್ ಮೊದಲು ಹೂಗುಚ್ಚ ಕೊಡ್ತಾರೆ. ಬಟ್ ಪಕ್ಕದಲ್ಲೇ ಇದ್ದಂತಹ ಡಿಕೆ ಸುರೇಶ್ ಅವರು ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳೋ ನೆಪದಲ್ಲಿ ಅವರ ಕಾಲಿಗೆ ಒರಗಿರುವ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಇಬ್ಬರು ಕೂಡ ಡಿಕೆ ಬ್ರದರ್ಸ್ ಬಹಳ ವಿನಯಪೂರ್ವಕವಾಗಿ ಅದ್ಧೂರಿ ಆತಿಥ್ಯ ಕೊಡೋ ಮೂಲಕ ಅವರನ್ನ ಬರಮಾಡ್ಕೊಂಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಬ್ಬರ ಮುಖದಲ್ಲೂ ಕೂಡ ಚಾರ್ಮ್ ಮತ್ತು ಮಂದಹಾಸ. ಅದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದನ್ನ ನೋಡಿ ಇನ್ನಷ್ಟು ಖುಷಿ ದುಪ್ಪಟ್ಟಾದಂಗೆ ಕಾಣಿಸ್ತಾ ಇದೆ. ರಾಜಕೀಯವನ್ನ ಪಕ್ಕಕ್ಕಿಟ್ಟು ಯಾರೇ ಮನೆಗೆ ಅತಿಥಿಗಳಾಗಿ ಬಂದ್ರೆ ಅವ್ರನ್ನ ಬರ್ಮಾಡ್ಕೊಳ್ಳುವಂತಹ ರೀತಿ ಇದೇ ರೀತಿ ಆಗಿರುತ್ತೆ ಹಿಂದೂ ಸಂಪ್ರದಾಯದಲ್ಲಿ. ಬಂದವರಿಗೆ ಬನ್ನಿ ಸರ್ ಒಳಗಡೆ ಅಂತ ಹೇಳೋದು. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅಂತ ಅಂದ್ರೆ ಆತಿಥ್ಯ ಏನು ಕಡಿಮೆ ಇರುತ್ತಾ? ಖಂಡಿತ ಜೋರಾಗಿ ಆತಿಥ್ಯ ಕೊಟ್ಟು ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಶಾಲ್ ಹಾಕಿದ್ರು, ಹೂಗುಚ್ಚ ಕೊಟ್ರು, ಅಲ್ಲಿಯೇ ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋ ಮೂಲಕ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಡಿಕೆ ಬ್ರದರ್ಸ್. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಹಜವಾಗಿ ಈ ಆತಿಥ್ಯ ನೋಡಿ ಸಿದ್ದರಾಮಯ್ಯನವ್ರಿಗೂ ಖುಷಿ ಇರುತ್ತೆ. ಗೊತ್ತಿಲ್ಲ, ಸಿಎಂ ಕುರ್ಚಿ ವಿಚಾರಗಳ ಮುನ್ನೆಲೆಗೆ ಬಂದಾಗ ಮತ್ತೆ ಗೊಂದಲಗಳಿರುತ್ತೆ, ಮತ್ತೆ ಆ ಒಗ್ಗಟ್ಟು ಇರುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಇಬ್ಬರು ನಾಯಕರು ಬಹಳ ಆತ್ಮೀಯವಾಗಿ ಅವ್ರನ್ನ ಬರ್ಮಾಡ್ಕೊಂಡಿರೋದು. ಅಷ್ಟೇ ಆತ್ಮೀಯವಾಗಿ ಸಿದ್ದರಾಮಯ್ಯನವರು ಕೂಡ ನಗತಾ ಒಳಗೆ ಹೋಗಿರುವಂತಹ ದೃಶ್ಯಗಳನ್ನ ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ವಿ ಸ್ಕ್ರೀನ್ ನಲ್ಲಿ. ಬಟ್ ಇದೇ ರೀತಿಯ ಮಂದಹಾಸದಲ್ಲೇ ಸಿದ್ದರಾಮಯ್ಯನವರು ಮನೆಯಿಂದ ಆಚೆ ಬರ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒನ್ಸ್ ಅಗೇನ್ ಸಿಎಂ ಕುರ್ಚಿಯ ವಿಚಾರಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಡಲ್ ಆಗ್ಬಿಡ್ತಾರೆ ಸಿದ್ದರಾಮಯ್ಯನವರು. ಬಿಟ್ಕೊಡುವಂತಹ ಮನಸ್ಸಲ್ಲಿ ಇದ್ದಾರಾ? ಆ ಮನಸ್ಥಿತಿಗೆ ತರುವಲ್ಲಿ ಸತತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಬಟ್ ಆ ಕಡೆಗೆ ಮನಸ್ಸು ಮಾಡುವಲ್ಲಿ ಸಿದ್ದರಾಮಯ್ಯನವರು ಯಾಕೋ ಒಲವು ತೋರ್ತಾ ಇಲ್ಲ ಅಂತ. 50-50 ಫಾರ್ಮುಲಾದಂತೆ ಒಪ್ಪಂದಗಳ ಆಗಿದೆ. ಹಂಗಾಗಿ ಕೇಳ್ತಾ ಇದ್ದೀವಿ, ಬಿಟ್ಟು ಕೊಡಬೇಕು ಅನ್ನುವಂತ ಸತತ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಮಾಡ್ತಾನೆ ಇದ್ದಾರೆ. ಯಾರಿಂದ ಕುರ್ಚಿ ಪಡೆದುಕೊಳ್ಬೇಕು? ಸಿದ್ದರಾಮಯ್ಯನವರಿಂದ. ಹಂಗಾಗಿ ಅವರ ವಿಶ್ವಾಸ ಪಡೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಸತತ ಪ್ರಯತ್ನಗಳು ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಡಿಕೆ ಸುರೇಶ್ ಅವರು ಕೂಡ ರಾಜಕಾರಣಿಗಳು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಬಹಳ ಮಾರ್ಮಿಕವಾಗಿ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾರಿಗ ಸಂದೇಶ ಕೊಟ್ಟಿದ್ರು ಅಂತ ಅಂದ್ರೆ ನೇರವಾಗಿ ಸಿದ್ದರಾಮಯ್ಯ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಟ್ವೀಟ್ ಮಾಡ್ತಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಜಗತ್ತಲ್ಲಿರುವಂತಹ ನಿಯಮ ಅಂತ. ಸೊ ಅದು ಕೂಡ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳದಂತೆ ಕಾಣಿಸ್ತಾ ಇತ್ತು. ಯಾವಾಗ ಈ ಎಲ್ಲಾ ಗೊಂದಲಗಳು ತಾರಕಕ್ಕೇರ್ತೋ ಆಗ ಹೈಕಮಾಂಡ್ ಅಲರ್ಟ್ ಆಯಿತು, ಮಧ್ಯೆ ಪ್ರವೇಶ ಮಾಡಿತು, ಸೂಚನೆ ಕೊಡ್ತು, ಇಬ್ಬರೂ ನಾಯಕರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಗೊಂದಲಗಳನ್ನ ಅಂತ. ಅದರಂತೆ ಮೇಲಿಂದ ಮೇಲೆ ಈಗ 2ನೇ ಬಾರಿ ಸಭೆ ಮಾಡ್ಕೊಳ್ತಿದ್ದಾರೆ ಇಬ್ಬರು ನಾಯಕರು. ಈ ಹಿಂದೆ ಸಿದ್ದರಾಮಯ್ಯನವರ ನಿವಾಸ ಆಯಿತು, ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿರುವಂತಹ ನೇರ ದೃಶ್ಯಗಳನ್ನ ಈಗ ಗಮನಿಸ್ತಾ ಇರೋದು. ಅಲ್ಲಿಗೆ ಇವತ್ತಾದ್ರೂ ಅಂತಿಮ ನಿರ್ಧಾರಕ್ಕೆ ಬರ್ತಾರಾ? ಒಮ್ಮತದ ನಿರ್ಧಾರ ಇಬ್ಬರು ನಾಯಕರಲ್ಲಿ ಮೂಡುತ್ತಾ ಅನ್ನೋದು ಈ ಕ್ಷಣಕ್ಕೂ $1 ಮಿಲಿಯನ್ ಪ್ರಶ್ನೆ. ಅಂತಿಮ ನಿರ್ಧಾರಕ್ಕೂ ಬರದೇ ಹೋದಲ್ಲಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನಂತೂ ಇಬ್ಬರು ನಾಯಕರು ಈ ಭೇಟಿಯ ಸಂದರ್ಭದಲ್ಲಿ ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಗೊತ್ತಿಲ್ಲ, ಈ ಸಂದೇಶ ಹೊತ್ತು ಇವತ್ತು ಆಗುವಂತಹ ಬೆಳವಣಿಗೆಗಳ ಸಂದೇಶವನ್ನ ಹೊತ್ತು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹೈಕಮಾಂಡ್ ನಿಂದ ಬುಲಾವ್ ಬರಬಹುದು ಅಂತ ಕಾಯ್ತಿದ್ದಾರಲ್ಲ ಇಬ್ಬರು ನಾಯಕರು. ಮೋಸ್ಟ್ಲಿ ಚಳಿಗಾಲದ ಅಧಿವೇಶನ ಅನ್ನೋಷ್ಟೊತ್ತಿಗೆ ಹೋಗಬಹುದು ದೆಹಲಿಗೆ, ವರಿಷ್ಠರನ್ನ ಭೇಟಿಯಾಗಬಹುದು, ಅಲ್ಲಿ ಚರ್ಚೆಗಳಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು, ಅಲ್ಲಿಗೆ ಒಂದು ಡೇಟ್ ಅನ್ನ ಫೈನಲ್ ಮಾಡ್ಕೊಂಡು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಏನೇ ಡೇಟ್ ಫೈನಲ್ ಆದ್ರೂ ಕೂಡ ಈ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾದ್ರೂ ಕೂಡ ಎಲ್ಲವೂ ಕೂಡ ಚಳಿಗಾಲದ ಅಧಿವೇಶನದ ನಂತರನೇ ಅಂತ ಹೇಳ್ತಾ ಇದೆ ಮೂಲಗಳು. ಸದ್ಯಕ್ಕಂತೂ ಆ ಬೆಳವಣಿಗೆಗಳು ಆಗೋದು ಡೌಟ್. ಆದ್ರೆ ಈಗೇನ್ ಹೀಟ್ ಇದೆಯಲ್ಲ, ಇಷ್ಟೆಲ್ಲ ಗೊಂದಲಗಳಿದೆ, ಚರ್ಚೆಗಳಿದೆ, ಹೈಡ್ರಾಮಾಗಳಾಯ್ತು, ಶಕ್ತಿ ಪ್ರದರ್ಶನ ಆಯಿತು ದೆಹಲಿ ಮಟ್ಟದಲ್ಲೇ. ಈ ಬೆಳವಣಿಗೆಯ ಮಧ್ಯದಲ್ಲೇ ಸಿಎಂ ಕುರ್ಚಿನ ಪಡೆದುಕೊಳ್ಳಬೇಕು ಅಂತ ಸತತ ಪ್ರಯತ್ನಗಳು ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ.
ಮೋಸ್ಟ್ಲಿ ಒಂದು ಡೇಟ್ ಫೈನಲ್ ಆಗೋ ತನಕ ಕೂಡ ಈ ಹಗ್ಗ ಜಗ್ಗಾಟ ಗೊಂದಲಗಳಿಗೆ ತೆರೆ ಬೀಳೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಆ ತೆರೆ ಬೀಳೋ ತನಕ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನ ಬಿಡಲ್ಲ, ಹಠವನ್ನ ಬಿಡಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಇವತ್ತು ಅಂತಿಮ ನಿರ್ಧಾರಕ್ಕೆ ಬರದೇ ಹೋದ್ರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಇಬ್ಬರು ನಾಯಕರು. ಇನ್ಸೈಡ್ ಮಾಹಿತಿ ಏನಾದ್ರೂ ಸಿಗ್ತಾ ಇದೆಯಾ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿಯೂ ಶ್ರುತಿ, ಹೈಕಮಾಂಡ್ ಸೂಚನೆ ಮೇರೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರೂ ಸಹ ಒಂದು ಒಗ್ಗಟ್ಟಿನ ಸಂದೇಶವನ್ನು ಸಾರ್ತಾ ಇರುವಂಥದ್ದು. ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದ್ದಂಥದ್ದೇ ಪವರ್ ಶೇರಿಂಗ್ ವಿಚಾರ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದುಕೊಂಡು ಕೂತಿರೋ ಹಿನ್ನೆಲೆಯಲ್ಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಖಡಕ್ಕಾದಂಥ ಒಂದು ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಮಾಡಿದ್ರು. ಅದಾದ ಬಳಿಕ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವ್ರನ್ನ ಅವರ ಸ್ವಗೃಹಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ಆಹ್ವಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರ ಸಹೋದರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಮತ್ತು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ಇಬ್ಬರು ಸಹ ಸಿಎಂ ಸಿದ್ದರಾಮಯ್ಯನವ್ರನ್ನ ಸ್ವಾಗತವನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗಿರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಔಪಚಾರಿಕ ವಿಚಾರಗಳು ಚರ್ಚೆ ಆದರೂ ಸಹ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಾಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರುಗಳು ತೆಗೆದುಕೊಳ್ತಿರ್ತಕ್ಕಂಥ ನಿರ್ಧಾರಗಳಾಗಿರ್ಬೋದು, ಈ ವಿಚಾರಗಳಿಗೆ ಸಂಬಂಧಿಸಿದಂತೆಯೂ ಸಹ ಚರ್ಚೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂತಂದ್ರೆ ಶ್ರುತಿ, ನಿನ್ನೆ ಅಷ್ಟೇ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಸಹ ದೆಹಲಿಯಿಂದ ವಾಪಸ್ ಆಗಮಿಸಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲ ಬೆಳವಣಿಗೆಗಳೇನಿವೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೆಲ ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಇದಾದ ಬಳಿಕ ಬೆಳಗಾವಿ ಅಧಿವೇಶನ ಇರಬಹುದು ಮತ್ತು ಕೇಂದ್ರ ಸರ್ಕಾರದ ಬಳಿ ಸರ್ವ ಪಕ್ಷಗಳ ನಿಯೋಗವನ್ನು ಕರೆದುಕೊಂಡು ಹೋಗುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಚರ್ಚೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಇವತ್ತು ಕೂಡ 1-to-1 ಮೀಟಿಂಗಾ ಅಥವಾ ಯಾರಾದ್ರೂ ಅದಕ್ಕೆ ಸಾಕ್ಷಿ ಆಗ್ತಿದಾರಾ? ಅಂದ್ರೆ ಇನ್ಫ್ಯಾಕ್ಟ್ ಡಿ ಕೆ ಸುರೇಶ್ ಅವ್ರಿಗೆಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇರುತ್ತೆ, ಸಹೋದರ ಆಗಿರೋ ಕಾರಣದಿಂದ ಅವ್ರು ಕೂಡ ಇದ್ದಾರಾ ಹಿಂಗೆ ಅಂತ? ಅಥವಾ ಮೊನ್ನೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆಯ್ತಲ್ಲ ಜಸ್ಟ್ 1-to-1 ಮೀಟಿಂಗ್, 4 ಗೋಡೆಗಳ ಮಧ್ಯೆ ಇಬ್ಬರು ನಾಯಕರು ಮಾತ್ರ ಇರ್ತಾರೆ ಅಂತ, ಹಂಗೆ ಇದೆಯಾ ಅಂತ ಸನ್ನಿವೇಶ? ಖಂಡಿತವಾಗಿ ಸ್ಥಿತಿ, ಮೊನ್ನೆ ನಡೆದಂತ ಶನಿವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿರ್ತ ಪೊನ್ನಣ್ಣ ಅವರು ಸಹ ಇದ್ರು. ಆದ್ರೆ ಪೊನ್ನಣ್ಣ ಅವರ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರಷ್ಟೇ ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಕೆಲ ನಿಮಿಷಗಳ ಕಾಲ ಚರ್ಚೆಯನ್ನು ಸಹ ಮಾಡಿದ್ರು. ಇವತ್ತು ಸಹ ಅದೇ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ಸಹೋದರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಸಹ ಆಗಮಿಸಿರುವಂತದ್ದು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಸಹ ಮೂವರು ಜನರು ಸಹ ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ಅಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂತಂದ್ರೆ ಶನಿವಾರದ ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ಅವತ್ತು ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು, ನೀವಿಬ್ಬರು ಸಹ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ, ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಗೊಂದಲಗಳ ಆಗ್ತಾ ಇವೆ, ಹೀಗಾಗಿ ನೀವು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅನ್ನೋ ಒಂದು ಸಂದೇಶವನ್ನ ಸಾರಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಅನ್ನ ಮಾಡೋದ್ರ ಮೂಲಕ ನಾವು ಇಬ್ಬರು ಸಹ ಬ್ರದರ್ಸ್ ಅನ್ನೋ ಒಂದು ಸಂದೇಶವನ್ನ ಸಾರಿದ್ರು. ಇವತ್ತು ಅದಾದ ಬಳಿಕ ಈಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಕೆಲ ಬೆಳವಣಿಗೆಗಳಾಗಿರುವಂತದ್ದು. ಯಾಕಂತಂದ್ರೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ಮಟ್ಟದ ನಾಯಕರುಗಳು ರಾಜ್ಯದ ವಿಚಾರವನ್ನ ಸುದೀರ್ಘವಾಗಿ ಚರ್ಚೆಯನ್ನು ಸಹ ಮಾಡಿರುವಂತದ್ದು. ಆ ವಿಚಾರ ಮತ್ತು ಆ ಸಂದೇಶಗಳು ಸಹ ಎಲ್ಲವೂ ಸಹ ವಿಚಾರಗಳು ಡಿ ಕೆ ಸುರೇಶ್ ಅವರಿಗೆ ಆ ಮಾಹಿತಿ ಲಭ್ಯವಾಗಿರುವಂತದ್ದು. ಹೀಗಾಗಿ ಆ ವಿಚಾರಗಳು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತಾ ಇಲ್ವಾ ಅನ್ನೋದೇ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಸುಲ್ತಿ, ಓಕೆ ವೀರೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನ ತುಂಬಾ ಕ್ಲೋಸ್ ಅಲ್ಲಿ ತೋರಿಸ್ತಾ ಇದೀವಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಂತ ಹೊತ್ತಲ್ಲಿ ಶೇಕ್ ಹ್ಯಾಂಡ್ ಮಾಡೋ ಮೂಲಕ ಇಬ್ಬರು ನಗತಾ ಅವ್ರನ್ನ ಬರ್ಮಾಡ್ಕೊಂಡಿರುವಂತಹ ರೀತಿಯ ಸಂಬಂಧಪಟ್ಟಂತೆ ಇಷ್ಟೊತ್ತು ಒಂದಷ್ಟು ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ. ಬಟ್ ಈಗ ಕ್ಲೋಸ್ ಅಲ್ಲಿ ತೋರಿಸ್ತಾ ಇದೀವಿ ಇಬ್ಬರು ನಾಯಕರ ಮುಖದಲ್ಲಿ ಯಾವ ರೀತಿ ಮಂದಹಾಸ ಇದೆಯಂತ. ಇಬ್ಬರು ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ತಾ ಇರುವಂತಹ ದೃಶ್ಯ. ಆ ಮೂಲಕ ನೀವ್ ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಇದನ್ನ ಒಗ್ಗಟ್ಟಾಗಿದ್ದೀವಿ ಅಂತನಾದ್ರೂ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಗೊಂದಲಗಳಿಲ್ಲ ಅಂತನಾದ್ರೂ ಅರ್ಥ ಮಾಡ್ಕೊಳ್ಳಿ. ಸೊ ಈ ಸಂದೇಶ ಕೊಡೋದಕ್ಕೇನೆ ಪದೇ ಪದೇ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗ್ಗಳಾಗ್ತಾ ಇರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಬಹುದು. ಸಿದ್ದರಾಮಯ್ಯನವರು ಕಾರ್ ಇಳಿತಾ ಇದ್ದಂತೆ ಇಂಥದ್ದೊಂದು ದೃಶ್ಯ ನೋಡೋದಕ್ಕೆ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಅದರ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ, ದೃಶ್ಯಗಳನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅವ್ರನ್ನ ಬರ್ಮಾಡ್ಕೊಂಡಂತ ಹೊತ್ತಲ್ಲಿ ಹೆಂಗಿತ್ತು ಅಲ್ಲಿನ ಸನ್ನಿವೇಶ ಅಂತ. ಸೊ ಇಬ್ಬರು ನಾಯಕರು ಹಿಂಗೆ ಇರೋದಕ್ಕೆ ಪಕ್ಷದ ನಾಯಕರು
ವರಿಷ್ಠರು ಕೂಡ ಕಾಯ್ತಾ ಇರೋದು, ಈ ಒಗ್ಗಟ್ಟನ್ನ ನಿರೀಕ್ಷೆ ಮಾಡ್ತಾ ಇರೋದು. ಆ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನ ಇಬ್ಬರು ನಾಯಕರು ಈ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಳಬಹುದು. ಹಿಂಗಂದ ಮಾತ್ರಕ್ಕೆ ಯಾವುದೇ ಗೊಂದಲಗಳಿಲ್ಲ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಆಗಿಬಿಟ್ಟಿದೆ, ಒಪ್ಪಂದ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಈ ಕ್ಷಣಕ್ಕೆ. ಈ ಗೊಂದಲಗಳು ಇದ್ದರೂ ಕೂಡ ಅದನ್ನ ಪಕ್ಷದ ವೇದಿಕೆಯಲ್ಲಿ ನಿರ್ಧಾರ ಮಾಡ್ಕೊಳ್ಳೋಣ, ಹೈಕಮಾಂಡ್ಗೆ ಆ ವಿಚಾರಗಳನ್ನ ಬಿಡೋಣ. ಆದ್ರೆ ನಮ್ಮಿಂದ ಗೊಂದಲಗಳು ಸೃಷ್ಟಿಯಾಗೋದು ಬೇಡ, ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗೋದು ಬೇಡ, ಪಕ್ಷದ ಕಾರ್ಯಕರ್ತರು ಗೊಂದಲಕ್ಕೀಡು ಮಾಡೋದು ಬೇಡ, ವಿಪಕ್ಷಗಳಿಗೆ ಅದು ಅಸ್ತ್ರ ಆಗಬಾರದು, ವಿರೋಧಿಗಳಿಗೆ ಅಸ್ತ್ರ ಆಗಬಾರದು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಮೀಟಿಂಗ್ಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಈ ದೃಶ್ಯಗಳನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು. ಹಂಗಾಗಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಈ ದೃಶ್ಯಗಳನ್ನ ನೋಡಿದ್ರೆ ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ. ಬಟ್ ಇಂಥದ್ದೆಲ್ಲ ದೃಶ್ಯಗಳನ್ನ ನೋಡಿದಾಗ ಯಾವುದೇ ಗೊಂದಲಗಳಿಲ್ಲ ಅಂತ ಇವರು ಬಾಯಿ ಮಾತಲ್ಲಿ ಹೇಳಿದ್ರು ಕೂಡ, ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ರು ಕೂಡ ರಾಜ್ಯದ ಜನಕ್ಕೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ. ಈ ಹಿಂದೆ ಬರೀ ವಿಪಕ್ಷದವ್ರ ಮೇಲೆ ಆರೋಪ ಮಾಡಿದ್ರಲ್ಲ, ವಿಪಕ್ಷದವ್ರನ್ನ ಬಿಡಿ, ನಿಮ್ಮ ಪಕ್ಷದವರೇ ಇಂಥ ಗೊಂದಲಗಳನ್ನ ಸೃಷ್ಟಿ ಮಾಡಿರೋದು. ಪದೇ ಪದೇ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಪರೇಡ್ ಮಾಡ್ತಾರೆ, ವರಿಷ್ಠರನ್ನ ಭೇಟಿ ಆಗ್ತಾರೆ, ಒತ್ತಡಗಳನ್ನ ಹಾಕ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ರಾಜ್ಯಕ್ಕೆ ಬರ್ತಾರೆ, ಅವರ ನಿವಾಸಕ್ಕೆ ನೀವು ಪದೇ ಪದೇ ಹೋಗಿ ಮೀಟಿಂಗ್ಗಳನ್ನ ಮಾಡ್ತೀರಿ ಅಂತ ಆದ್ರೆ ವಿಪಕ್ಷಗಳು ಮಾತ್ರ ಇದನ್ನ ಹೇಳೋದಕ್ಕೆ ಸಾಧ್ಯನಾ? ನಿಮ್ಮ ಪಕ್ಷದವರೇ, ನಿಮ್ಮ ಪಕ್ಷದ ವೇದಿಕೆಯಲ್ಲ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ ಅಂತ. ಸೊ ಇಷ್ಟೆಲ್ಲ ಯಾವಾಗ ಗೊಂದಲಗಳು ಹೈಪ್ ಆಗೋದಕ್ಕೆ ಶುರುವಾಯಿತು ಆಗ ಅಲರ್ಟ್ ಆಗಿದೆ ನೋಡಿ ಹೈಕಮಾಂಡ್. ಇಬ್ಬರು ನಾಯಕರನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನ, ಅದೇ ಸಲಹೆ ಸೂಚನೆಯ ಮೇರೆಗೆ ಈ ಮೀಟಿಂಗ್ಗಳಾಗ್ತಾ ಇದೆ. ಇಬ್ಬರು ನಾಯಕರ ಸಮಾಗಮ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. DK ಶಿವಕುಮಾರ್ ಹೇಳಿದ್ರು, ಮಾಧ್ಯಮದವರಿಗೋಸ್ಕರನೇ ಈ ರೀತಿ ಮೀಟಿಂಗ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ, ನಾವು ಒಗ್ಗಟ್ಟಾಗಿದ್ದೀವಿ, ಗೊಂದಲ ಇಲ್ಲ ಅನ್ನುವಂಥ ತೋರಿಸೋ ಪ್ರಯತ್ನಗಳಾಗಬೇಕು ಅಂತ. ಹಂಗಲ್ಲ, ಇದೇ ರೀತಿ ಹೋದ್ರನೇ ಪಕ್ಷಕ್ಕೆ ಉಳಿಗಾಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನೀವು ಸಿದ್ದರಾಮಯ್ಯನವರನ್ನ ಏಕಾಏಕಿ ಕೆಳಗಿಳಿಸಿ DK ಶಿವಕುಮಾರ್ನ ಕೂರಿಸ್ಬೇಕು ಅಂದ್ರೆ ಅಷ್ಟು ಈಸಿ ಆಗಿಲ್ಲ ಸನ್ನಿವೇಶ ಅಂತ. ಅವ್ರನ್ನ ಚೆನ್ನಾಗಿ ಸೌಜನ್ಯಯುತವಾಗಿಯೇ ಕೆಳಗಿಳಿಸ್ಬೇಕು, ಅವರ ಸಮ್ಮತಿ ಮೇರೆಗೆನೆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು, ಅವರ ಸಪೋರ್ಟ್ ಇದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ರಾಜ್ಯದಲ್ಲಿ ಅನ್ನೋದು ಬಹಳ ಸ್ಪಷ್ಟ. ಹಂಗಂದ ಮಾತ್ರಕ್ಕೆ DK ಶಿವಕುಮಾರ್ ಅವ್ರನ್ನ ಕಡೆಗಣನೆ ಮಾಡಿದ್ರೆ ಆಗ್ಬಿಡುತ್ತಾ ಅಂದ್ರೆ ಖಂಡಿತ ಇಲ್ಲ, ಅವರು ಕೂಡ ಪಕ್ಷಕ್ಕೆ ಅನಿವಾರ್ಯ. ಹಂಗಾಗಿ ಹೇಳ್ತಾ ಇರೋದು, ಒಬ್ರು ಮಾಸ್ ಲೀಡರ್ ಆದ್ರೆ ಮತ್ತೊಬ್ರು ಪವರ್ಫುಲ್ ಲೀಡರ್ ಅಂತ. ಇಬ್ಬರೂ ಕೂಡ ಪಕ್ಷಕ್ಕೆ ಅನಿವಾರ್ಯ, ಇಬ್ಬರೂ ಕೂಡ ಜೊತೆಯಾಗಿ ಪಕ್ಷವನ್ನ ನಡೆಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಪರಿಸ್ಥಿತಿ ಅರ್ಥ ಆಗಿರೋದ್ರಿಂದಲೇ ಇಬ್ಬರು ನಾಯಕರನ್ನ ಒಗ್ಗಟ್ಟಾಗಿ ಏನೇ ರೀತಿಯ ನಿರ್ಧಾರಗಳನ್ನ ಕೈಗೊಂಡ್ರೂ ಕೂಡ ಇಬ್ಬರ ಒಪ್ಪಿಗೆ ಅದಕ್ಕೆ ಇರಬೇಕಾಗತ್ತೆ. ಹಂಗಾಗಿ ಇಬ್ಬರು ಒಪ್ಪಿಗೆಯಲ್ಲೇ ಈ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ನಡೆದುಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಪೂರ್ವ ಸಿದ್ಧಾಂತಗಳು ಈಗಿನಿಂದಲೇ ಪ್ರಾರಂಭ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಹಂಗಾಗಿ ಮೊನ್ನೆ ಸಿದ್ದರಾಮಯ್ಯನವರ ನಿವಾಸ, ಇವತ್ತು DK ಶಿವಕುಮಾರ್ ಅವರ ನಿವಾಸದಲ್ಲಿ ಇಬ್ರು ಕೂತ್ಕೊಂಡು ಮಾತಾಡುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ.